ನಮಸ್ಕಾರ ವೀಕ್ಷಕರೇ, ಬ್ಯಾಲೆನ್ಸ್ಡ್ ಬೈಟ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ಹೆಲ್ದಿ 1 ಪಾಟ್ ಚಿಕನ್ ಬಿರಿಯಾನಿ ಮಾಡುವ ವಿಧಾನವನ್ನು ಹೇಳಿಕೊಡಲಾಗುವುದು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಅರ್ಧ ಕೆಜಿ ಚಿಕನ್, 2 ಕಪ್ ಬಾಸ್ಮತಿ ಅಕ್ಕಿ, 4 ಈರುಳ್ಳಿ, 2 ಟೊಮೆಟೊ, ಅರ್ಧ ಕಪ್ ಮೊಸರು, 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, 1 ಲೆಮನ್, 3 ಟೇಬಲ್ ಸ್ಪೂನ್ ಗೀ, 5 ಕಾಜು, 6-7 ದ್ರಾಕ್ಷಿ, ಉಪ್ಪು ಸ್ವಾದಕ್ಕನುಸಾರ, ಅರ್ಧ ಟೀ ಸ್ಪೂನ್ ಅರಶಿನ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪುಡಿ, 1-2 ಟೀ ಸ್ಪೂನ್ ಬಿರಿಯಾನಿ ಮಸಾಲ ಪುಡಿ, 3 ಲವಂಗ, 1 ಸ್ಟಾರ್, 2 ಏಲಕ್ಕಿ, 1 ಚಿಕ್ಕ ದಾಲ್ಚಿನ್ನಿ, 3 ಬ್ಲ್ಯಾಕ್ ಪೆಪ್ಪರ್, 2 ಬೇ ಲೀವ್ಸ್. ಚಿಕನ್ ಮ್ಯಾರಿನೇಟ್ ಮಾಡುವ ವಿಧಾನ: ಚಿಕನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರಶಿನ ಹುಡಿ, ಬಿರಿಯಾನಿ ಮಸಾಲ, ಗರಂ ಮಸಾಲ, ಸಾಲ್ಟ್ ಆ್ಯಂಡ್ ಕರ್ಡ್ ಅನ್ನು ಹಾಕಿ 30ರಿಂದ 45 ನಿಮಿಷ ಮ್ಯಾರಿನೇಟ್ ಮಾಡಿ ಇಡಿ. ಕುಕ್ಕರ್ನಲ್ಲಿ ತುಪ್ಪ ಹಾಕಿ 3 ಟೇಬಲ್ ಸ್ಪೂನ್. ಅದು ಬಿಸಿಯಾದ ನಂತರ ಗರಂ ಮಸಾಲ ಅಂದರೆ ಲವಂಗ, ಸ್ಟಾರ್, ಏಲಕ್ಕಿ, ಪೆಪ್ಪರ್ ಕಾರ್ನ್ ಇದನ್ನು ಹಾಕಿ 20 ಸೆಕೆಂಡುಗಳ ಕಾಲ ಫ್ರೈ ಮಾಡಿ. ನಂತರ ಕಾಜು ಮತ್ತು ದ್ರಾಕ್ಷಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ. ತೆಳುವಾಗಿ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿ ಅದು ನಸು ಕಂದು ಬಣ್ಣ ಬರುವವರೆಗೂ ಫ್ರೈ ಮಾಡಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಹಾಕಿ ಚೆನ್ನಾಗಿ ಕಲಸಿ ಇದನ್ನು ಸಹ ಫ್ರೈ ಮಾಡಿ. ನಂತರ ಟೊಮೆಟೊ ಹಾಕಿ ಚೆನ್ನಾಗಿ ಕಲಸಿ ಫ್ರೈ ಮಾಡಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕಟ್ ಮಾಡಿ ಇಟ್ಟದನ್ನು ಹಾಕಿ ಚೆನ್ನಾಗಿ ಕಲಸಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟ ಚಿಕನನ್ನು ಹಾಕಿ ಚೆನ್ನಾಗಿ ಕಲಸಿ. ಇದನ್ನು 5ರಿಂದ 7 ನಿಮಿಷಗಳ ಕಾಲ ಚೆನ್ನಾಗಿ ಕಲಸಬೇಕು. ನಾನು ಸ್ವಲ್ಪ ಇಲ್ಲಿ ಅರಶಿನ ಹುಡಿ ಮತ್ತು ಬಿರಿಯಾನಿ ಮಸಾಲ ಕೂಡ ನಿಮಗೆ ಬೇಕಾದರೆ ಹಾಕಬಹುದು. ನಂತರ ಸ್ವಲ್ಪ ಲೈಮನ್ನು ಹಾಕಿ ಸಾಲ್ಟನ್ನು ಅಡ್ಜಸ್ಟ್ ಮಾಡಿ, ಉಪ್ಪನ್ನು ರುಚಿಗೆ ಅನುಸಾರವಾಗಿ ಅಡ್ಜಸ್ಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗೆ ಚೆನ್ನಾಗಿ 5ರಿಂದ 7 ನಿಮಿಷ ಕಲಸಿ ಮತ್ತು ಲೈಮನ್ನು ಸ್ವಲ್ಪ ಹಾಕಿ. ನಂತರ 30 ನಿಮಿಷ ಸೋಕ್ ಮಾಡಿ ಇಟ್ಟ ರೈಸನ್ನು ಹಾಕಿ 2.5 ಕಪ್ಪಷ್ಟು ನೀರನ್ನು ಹಾಕಿ. ಬಾಸ್ಮತಿ ರೈಸ್ 2 ಕಪ್ ತಗೊಂಡಿದ್ದರಿಂದ 2.5 ಕಪ್ ನೀರನ್ನು ನೀವು ಹಾಕಬೇಕು. ಚೆನ್ನಾಗಿ ಕಲಸಿ ಸ್ಮೂತ್ಲಿ. ಉಪ್ಪು ಎಲ್ಲ ಸರಿ ಇದೆಯಾ ನೋಡಿ ಅಡ್ಜಸ್ಟ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಕುಕ್ಕರಲ್ಲಿ ಮೀಡಿಯಂ ಫ್ಲೇಮಲ್ಲಿ 1 ಸಿಟಿ ತೆಗೆಯಬೇಕು. ಈಗ ರೈತ ಮಾಡಿದ ವಿಧಾನವನ್ನು ಹೇಳಿಕೊಡಲಾಗುವುದು. ಕಟ್ ಮಾಡಿದ ಕುಕುಂಬರ್, ಈರುಳ್ಳಿ, ಸಾಲ್ಟ್, ಟೊಮೆಟೊ ಎಲ್ಲ ಹಾಕಿ ಕರ್ಡ್ ಹಾಕಿ ಮಿಕ್ಸ್ ಮಾಡಿ ಬದಿಗೆ ಇಟ್ಕೊಳ್ಳಿ. ಹೀಗೆ ಹೆಲ್ದಿ 1 ಪಾಟ್ ಚಿಕನ್ ಬಿರಿಯಾನಿ ಸವಿಯಲು ಸಿದ್ಧವಾಗಿದೆ. ಬದಿಯಲ್ಲಿ ರೈತವನ್ನು ಸಹ ಸವಿಯಲು ಇಟ್ಕೊಳ್ಳಿ. ಬ್ಯಾಲೆನ್ಸ್ಡ್ ಬೈಟ್ಸ್ ಕಿಚನಿಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ.